ಯಾರು ಬೆಂಬಲ ಕೊಡಲಿ ಬಿಡಲಿ ಶನಿವಾರ ಬಂದ್ ಶತಸಿದ್ಧ. ಇದು ವಾಟಾಳ್ ನಾಗರಾಜ್ ಅವರ ಮಾತು. ಯಾರು ಕೊಡ್ತಾರೋ ಬಿಡ್ತಾರೋ ಬಂದ್ ಮಾಡೇ ಮಾಡ್ತೀವಿ ಅಂತ ಬೆಂಗಳೂರಲ್ಲಿ ವಾಟಾಳ್ ನಾಗರಾಜ್ ಕೊಟ್ಟಂತ ಹೇಳಿಕೆ ಇದು. ಮಾರ್ಚ್ 22ನೇ ತಾರೀಕು ಬಂದಿರುತ್ತೆ ಅನ್ನುವಂಥದ್ದು ಶತಸಿದ್ಧ. ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ. ಎಲ್ಲ ಮಾಲ್ಗಳು ಥಿಯೇಟರ್ಗಳನ್ನು ಮುಚ್ಚಿಸ್ತೀವಿ ಆ ಸಂದರ್ಭದಲ್ಲಿ. ಇದು ವಾಟಾಳ್ ನಾಗರಾಜ್ ಅವರ ಹೇಳಿಕೆ. ಆರರಿಂದ ಸಂಜೆ 6ರವರೆಗೆ ಬಂದ್ ಸಂಪೂರ್ಣ ಯಶಸ್ವಿ ಆಗುತ್ತೆ. ಬಹಳ ಗ್ರಾಮ್ಯವಾಗಿ ನಮ್ಮಲ್ಲಿ ಮಾತನಾಡ್ತಾರೆ. 9 ತಿಂಗಳಿಗೆ ಹೆರಿಗೆ, 9 ತಿಂಗಳಿಗೆ ಹೆರಿಗೆ ಗ್ರಾಮ್ಯ ಭಾಷೆ. ಯಾರೋ ಬಂದು ಸುಮಾರು 12 ತಿಂಗಳು ಮಾಡಿ ಅಂದಂಗೆ ಆಗುತ್ತೆ. ಅದಲ್ಲ. ಈ ನಾಡಿಗಾಗಿ, ಕನ್ನಡಿಗರಿಗಾಗಿ ಯಾವ ಪರೀಕ್ಷೆನೂ ಇಲ್ಲ. ಅವತ್ತು ಬರೀ ಇದು ಕೂಡೋದು ಕಳೆಯೋದು ಅಂಕಿ ಸಂಖ್ಯೆ ಬಿಟ್ಟರೆ ಯಾವ ಪರೀಕ್ಷೆ ಇಲ್ಲ. ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮೊದಲಿಂದಲೂ ಕನ್ನಡ ವಿರೋಧಿಯಾಗಿದ್ದಾರೆ. ಬಂದ್ಗೆ ಸಂಬಂಧಪಟ್ಟ ಹಾಗೆ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಂದ್ನ ಅಗತ್ಯ ಇರಲಿಲ್ಲ, ಯಾಕೆ ಬಂದ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅಂತಾರೆ ಡಿ.ಕೆ. ಶಿವಕುಮಾರ್. ಸದ್ಯಕ್ಕೆ ಅದರ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದ್ದಾರೆ ಡಿ.ಸಿ.ಎಂ. ಬಂದ್ಗಳನ್ನು ನಾವು ಕೂಡ ಎನ್ಕರೇಜ್ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ. ಪರಿಷತ್ನಲ್ಲಿ ಡಿ.ಕೆ. ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಇದು. ಬಂದ್ ಅಗತ್ಯ ಇರಲಿಲ್ಲ. ಕನ್ನಡ ಪರ ಸಂಘಟನೆಗಳಿಗೆ ನಾವು ತಿಳುವಳಿಕೆ ಕೊಡ್ತೀವಿ, ಅವ್ರಲ್ಲಿ ಕೇಳ್ಕೊಳ್ತೀವಿ ಬಂದ್ ಬೇಡ ಅಂತ. ಬಂದ್ ಅಗತ್ಯ ಇರಲಿಲ್ಲ ಅಂತ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್. ಇದೇ ಮಾತನ್ನು ಯಾಕಂದರೆ ನಾರಾಯಣಗೌಡರ ಬಣ ತುಂಬ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ನಾವು ಬಂದ್ಗೆ ಬೆಂಬಲ ಕೊಡಲ್ಲ ಅಂತ ಹೇಳಿಬಿಟ್ಟಿದೆ. ಇನ್ನು ಪ್ರವೀಣ್ ಶೆಟ್ಟಿ ಬಣ ಕೂಡ ಅದನ್ನು ಹೇಳಿದೆ, ನಾವು ಚಳವಳಿ ಮಾಡ್ತಾಯಿದ್ದೀವಿ, ನಾವು ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಸಂಬಂಧಪಟ್ಟಂಗೆ ಬೆಂಬಲ ಕೊಡಲ್ಲ.